ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಹಲವಾರು ದೇವಸ್ಥಾನಗಳನ್ನ ನಾವು ನೋಡಿರ್ತೇವೆ. ಆದ್ರೆ ಕೊಲ್ಲೂರಿನ ಸಮೀಪದಲ್ಲೇ ಇರುವಂತಹ ಚುಟ್ಟಿಬೇರು ಮಾಸ್ತಿಯಮ್ಮ ಅಂತಲೇ ಪ್ರಸಿದ್ಧಿಯನ್ನ ಹೊಂದಿರುವಂತಹ ತಾಯಿ ಮಾಸ್ತಿಯಮ್ಮನ ದೇವಸ್ಥಾನದಲ್ಲಿ ನಾವಿದ್ದೀವಿ. ಮಕ್ಕಳಾಗದೆ ಇರುವವರಿಗೆ ಮಕ್ಕಳನ್ನ ಕರುಣಿಸುತ್ತಾಳೆ ಈ ತಾಯಿ. ಹಾಗಾದ್ರೆ ಈ ತಾಯಿಯ ವಿಶೇಷತೆ ಏನು? ಈ ತಾಯಿಗೆ ಗುಡಿ ಯಾಕಿಲ್ಲ? ಗುಡಿ ಇಲ್ಲದೆ ದೇವತೆ ಹೇಗೆ ಇಲ್ಲಿ ಬಂದು ನೆಲೆಸಿದ್ಲು? ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕಂದ್ರೆ ನೀವು ಏನು ಮಾಡಬೇಕು? ಇದನ್ನೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ, ಬನ್ನಿ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ದಟ್ಟ ಅರಣ್ಯದ ನಡುವೆ ತಾಯಿ ಮೂಕಾಂಬಿಕೆಯ ಕಾವಲು ದೇವತೆಯಾಗಿ ನಿಂತಿರುವವಳು ಮಾಸ್ತಿಯಮ್ಮ. ವಿಶೇಷವಾಗಿ ಈ ದೇವತೆ ಚುಟ್ಟಿಬೇರ್ ಮಾಸ್ತಿಯಮ್ಮ ಎಂದು ಕರೆಯುತ್ತಾರೆ. ಚುಟ್ಟಿಬೇರ್ ಎಂದರೆ ಕಾವಲು ಅಥವಾ ಕಾಯುವವಳು ಎಂದರ್ಥ. ಈ ದೇವಸ್ಥಾನ ಮಾರ್ಗದ ಬದಿಯಲ್ಲೇ ಇದ್ದು ಉಡುಪಿ ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ಮಾರ್ಗವಾಗಿಯೇ ಈ ಪುಣ್ಯ ಸ್ಥಳ ನಮಗೆ ಕಾಣ ಸಿಗುತ್ತದೆ. ಇನ್ನು ಈ ದೇವಸ್ಥಾನದ ವಿಶೇಷ ಎಂದರೆ ಇಲ್ಲಿ ದೇವರಿಗೆ ಮೇಲ್ಚಾವಣಿ ಮಾಡುವುದಿಲ್ಲ. ಮಳೆಯಲ್ಲೂ ಬಿಸಿಲಲ್ಲೂ ದೇವರು ಮೂರ್ತಿಗಳು ಹಾಗೆ ಕಾಡಿನ ನಡುವೆಯೇ ಮರದ ಅಡಿಯಲ್ಲಿಯೇ ಇರುತ್ತವೆ. ಇಲ್ಲಿ ಗುಡಿ ಕಟ್ಟಲೇಬೇಕು ಎಂದು ಹೊರಟರೆ ಒಂದು ರಾತ್ರಿ ಬೆಳಿಗ್ಗೆ ಆಗುವುದರ ಒಳಗೆ ಗುಡಿ ಕಟ್ಟಬೇಕು. ಅಂದ್ರೆ ಸೂರ್ಯ ಮುಳುಗಿ ಮತ್ತೆ ಹುಟ್ಟುವುದರ ಒಳಗೆ ಗುಡಿ ಕಟ್ಟಿ ಮುಗಿಯಬೇಕು. ಮಧ್ಯೆ ಕೋಳಿ ಕೂಗಿದರೆ ಅಲ್ಲಿಗೆ ಕೆಲಸ ನಿಲ್ಲಿಸಬೇಕು ಎನ್ನುವ ದೇವರ ಹೇಳಿಕೆ ಇದೆ ಎಂದು ಹೇಳಲಾಗುತ್ತದೆ. ಈಗ ಮೂಲ ಅಂದ್ರೆ ಮಾಸ್ತಿಯಮ್ಮ ಅಂತೇಳಿ ಹೇಳಿ ಮೂಕಾಂಬಿಕೆ ಅಮ್ಮನವ್ರ ಕಾವಲ್ ದೇವತೆಗಳು ಅಂತ. ಇಲ್ಲ ಅಮ್ಮನಿಗೆ ಗುಡಿ ಗೋಪುರ ಏನು ಮಾಡಲಿಕ್ಕಿಲ್ಲ. ಈಗ ಹೀಗೆ ಕಾಡಲ್ಲೇ ಇರುವಂಥದ್ದು, ಮಳೆಯಲ್ಲೂ ಹೀಗೆ ಬಿಸಿಲಲ್ಲೂ ಹೀಗೆ ಇರುವಂಥದ್ದು. ಇನ್ನು ಇಲ್ಲಿ ಮುಖ್ಯ ದೇವರು ಮಾಸ್ತಿಯಮ್ಮ. ಆದ್ರೆ ಜೊತೆಗೆ 77 ಪರಿವಾರ ಗಣಗಳು ಕೂಡ ದೇವಿಯ ಜೊತೆ ಇಲ್ಲಿ ನೆಲೆಸಿವೆ. ಅಮ್ಮನಿಗೆ ಗುಡಿ ಕಟ್ಟಲಿಕ್ಕಿಲ್ಲ ಅಂದ್ರೆ ಒಂದು ರಾತ್ರಿ ಬೆಳಗಾಗೋರವರೆಗೆ ಕಟ್ಟುದಿದ್ರು. ಮತ್ತೆ ಒಬ್ಬರಿಗೆ ಸ್ಥಾನ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಎಲ್ಲರಿಗೂ ಸ್ಥಾನ ಕೊಡಬೇಕಾಗ್ತದೆ. 77 ಪರಿವಾರ ಗಣಗಳಿಗೆ ಸ್ಥಾನ ಕೊಡಬೇಕಾಗ್ತದೆ. ಅದಕ್ಕಾಗಿ ಅಮ್ಮ ಹೀಗೆ ಇರ್ತೇನೆ, ನನಗೆ ಗುಡಿ ಏನು ಬೇಡ, ನಾನು ಹೀಗೆ ಇರ್ತೇನೆ. ನೀವು ಮಾಡುದಿದ್ರು ಒಂದು ರಾತ್ರಿ ಬೆಳಗಾಗೋರೆ ಮಾಡಬೇಕು. ಮತ್ತೆ ಎಲ್ಲಾದರೂ ಕೋಳಿ ಕೂಗಿದ್ರೆ ಅಲ್ಲಿಗೆ ನಿಲ್ಲಿಸ್ಬೇಕು. ಅದಕ್ಕಾಗಿ ಈಗ ಅವರೇ ಲೆಕ್ಕದಲ್ಲಿ ಒಂದು ಕೋಳಿಗೆ ಇಲ್ಲಿ ಕೋಳಿ ಇಲ್ಲ, ಕೋಳಿ ಇಲ್ದಿದ್ರು ಬೇರೆ ಅವರು ಮೂಲವಾಗಿ ಒಂದು ಕೋಳಿ ಬಂದು ಕೂಗಿಸಿದ್ರೆ ನಾವು ಅಲ್ಲಿಗೆ ನಿಲ್ಲಿಸ್ಬೇಕಾಗ್ತದೆ. ಅದಕ್ಕಾಗಿ ನಾನು ಹೀಗೆ ಇರ್ತೇನೆ, ಮಳೆಯಲ್ಲೂ ಹೀಗೆ ಬಿಸಿಲಲ್ಲೂ ಹೀಗೆ ಇರ್ತೇನೆ ಅಂತ ಹೇಳಿ ಹೀಗೆ ಇದ್ದಾರೆ. ಇನ್ನು ಇಲ್ಲಿ ಬರುವ ಭಕ್ತರು ಯಾವುದೇ ಕಷ್ಟವನ್ನ ಹೊತ್ತು ತಂದರೂ ತಾಯಿ ಅವರ ಕಣ್ಣೀರನ್ನ ಒರೆಸಿ ಕಳಿಸ್ತಾಳೆ ಎನ್ನುವ ನಂಬಿಕೆ ಇದೆ. ಅದರಲ್ಲೂ ವಿಶೇಷವಾಗಿ ಮದುವೆ ಆಗದೆ ಇರುವವರು ಅಥವಾ ಮದುವೆಯಾಗಿ ಮಕ್ಕಳಾಗದೆ ಇರುವವರು ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದೇವರ ಪ್ರಸಾದ ಸ್ವೀಕರಿಸಿ ಬೇಡಿಕೆ ಈಡೇರಿದ ನಂತರ, ಅಂದ್ರೆ ಮದುವೆ ಬೇಡಿಕೆ ಮದುವೆ ನಂತರ ಬಂದು ಗಂಟೆಗಳನ್ನ ಕಟ್ಟುತ್ತಾರೆ. ಸೇವೆ ಕೊಡ್ತೀನಿ ಅಂತ ಹೇಳಿ ಅಲ್ವಾ, ತಕ್ಕ ಬಂದಿದ್ಯಾ? ಅದು ಸ್ವೀಕಾರ ಮಾಡಿ ಮುಂದೆ ನಿಮ್ಗೆ ಆರೋಗ್ಯದಲ್ಲಿ ಯಾವುದೇ ಒಂದು ಕೆಟ್ಟ ಗಾಳಿ, ನೀಚಂಬ ಗಾಳಿ ಹಿಂದೆ ಯಾವ ರೀತಿಯಲ್ಲಿ ಬಂದ್ ಮಾಡ್ಕೊಂಡು ಹೋಗಿದೆ ನಿರ್ಧಾರದಲ್ಲಿ ಅದೇ ರೀತಿಯಲ್ಲಿ ಬಂದ್ ಮಾಡಿ
ಅಲ್ಲಿರುವಂತಹ ನಾಗಚೌಡೇಶ್ವರಿ ಸತ್ಯಧರ್ಮ ಸರಿಯಾಗಿ ಯಾವ ರೀತಿಯಲ್ಲಿ ನೀನು ನಡೆಸಿಕೊಡ್ತಿತ್ತು ಅದೇ ರೀತಿಯಲ್ಲಿ ಮುಂದೆ ನಡೆಸಿಕೊಡುವಂತ ರೀತಿಯಲ್ಲಿ ಮಾಡಿ. ಅದು ಚೌಡಿನ ಮಕ್ಕಟ್ಟಾಗಿತ್ತಲ್ವಾ, ಅವತ್ತಿಂದ ಸಹಕಾರಿತಲ್ಲಿ ಹಿಂದೆ ನಡೆಸಿಕೊಟ್ಟಂತ ಸಹಕಾರಿತ ಸಾಯಿದ ಗಾಳಿಗೆ ಅಣ್ಣಪ್ಪನ ಭೂತನ ಸರಿಯಾಗಿ ಆ ಚೌಡಿ ಸಹಕಾರ ರೀತಿಯಲ್ಲಿ ಇಲ್ವಂತ ಒಳ್ಳೆ ಅದು ಕುಟುಂಬದ ಭಾಗದಿಂದನೂ ಅಡೆತಡೆ ಆದಂತ ಗೊತ್ತಾಯ್ತಲ್ವಾ. ಯಾವುದೇ ಇರಲಿ ನನ್ನ ಕಾನು ಮಾಸ್ತಿ ಇಷ್ಟಲ್ಲ, ಅದು ಇವತ್ತಿನ ಬಂಧನ ಇಟ್ಟು ನಿನ್ನ ಸಹಕಾರಿತಲ್ಲಿ ನನ್ನ ಮಾಸ್ತಿ ಎಂಬ ಸ್ಥಳದ ಪ್ರಕಾರವಾಗಿ ಅಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಿದ್ದಲ್ವಾ, ಅದು ನಡೆಸಿಕೊಡ್ತಿತ್ತಲ್ವಾ, ಗೊತ್ತಾಯ್ತು ನಡೆಸಿಕೊಡ್ತಿತ್ತು. ನನ್ನ ಸ್ಥಳಕ್ಕೆ ಬಂದ ನಂತರ ನನ್ನ ಹೇಳಿಕೆ ರೀತಿಯಲ್ಲಿ ನನ್ನ ಹೇಳಿಕೆ ರೀತಿಯಲ್ಲಿ ನಡೆಸ್ತಾ ಇತ್ತಲ್ವಾ, ಅದೇ ರೀತಿಯಲ್ಲಿ ನಡೆಸಿಕೊಡ್ತೆ. ನನ್ನ ಮಾಸ್ತಿ ಅಮ್ಮ ನನ್ನ ಕೊಲ್ಲೂರು ಮುಖಾಂಬಿಕೆ ಇರ್ಬದ್ರಾಗಿ ನನ್ನ ಕಾಲ ಮಾಸ್ತಿಯಾಗಿ ನನ್ನ ಕಾಲ ಮಾಸ್ತಿಯಾಗಿ ಕಾತ್ಕೊಂಡಿರುತ್ತೆ, ಗಡಿ ಮಾಸ್ತಿಯಾಗಿ. ಮಕ್ಕಳ ಬೇಡಿಕೆ ಇಟ್ಟೋರು ಮಗು ಆದ ಮೇಲೆ ಮಗುವನ್ನ ಕರ್ಕೊಂಡು ಬಂದು ತೊಟ್ಟಿಲು ಕಟ್ಟುತ್ತಾರೆ. ಇಲ್ಲಿ ಕಾಣುತ್ತಿರುವ ತೊಟ್ಟಿಲು ಗಂಟೆಗಳೇ ತಾಯಿಯ ಮೇಲಿನ ಭಕ್ತರ ನಂಬಿಕೆಯ ಪ್ರತೀಕವಾಗಿದೆ. ಇನ್ನು ಕೆಲವರು ಬೇಡಿಕೆಗಳು ಈಡೇರಿದಾಗ, ಕಷ್ಟಗಳು ಪರಿಹಾರವಾದಾಗ ದೇವರಿಗೆ ಸೀರೆ ಕೊಡುವುದು, ಕುರಿ ಕೋಳಿ ಬಲಿ ಕೂಡ ಕೊಡುತ್ತಾರೆ. ಇದೇ ಇಲ್ಲಿನ ದೊಡ್ಡ ಪೂಜೆ ಕೂಡ ಹೌದು. ಇನ್ನು ಕೊಲ್ಲೂರಿಗೆ ಬಂದವರು ಈ ದೇವಸ್ಥಾನಕ್ಕೂ ಬಂದು ಪೂಜೆ ಮಾಡಿಸಿಕೊಂಡು ಹೋಗುವುದು ಪದ್ಧತಿಯಾಗಿದೆ. ಇಲ್ಲಿ ಇಲ್ಲಿ ಬಂದು ಬೇಡ್ಕೊಂಡ್ರೆ ಮಕ್ಕಳಾಗಿಲ್ಲ ಅಂತಂದರೆ ಅವಾಗ ಇಲ್ಲಿ ಬಂದು ನಮಗೆ ಸಂತಾನ ಫಲ ಬೇಕು ಅಂತೇಳಿ ಬೇಡ್ಕೊಂಡ್ರೆ ನೀವು ಸಂತಾನ ಫಲ ಕೊಟ್ಟರೆ ಇದು ಪಟ್ಟಿ ಸೇವೆ ಅಥವಾ ಕೋಳಿ ಸೇವೆ ಕೊಡ್ತೀವಿ ಅಂತ ಹೇಳಿಕೆ ಮಾಡಿಕೊಂಡ್ರೆ ಸಂತಾನ ಫಲ ಆಗಿಲ್ಲ ಅಂದರೆ ಸಂತಾನ ಫಲ ಆಗ್ತದೆ. ನಮಗೆ 3 ವರ್ಷ ಆಯಿತು ಮದುವೆಯಾಗಿ, ಸಂತಾನ ಫಲ ಆಗಿರಲಿಲ್ಲ. ಆಮೇಲೆ 3 ವರ್ಷ ನಂತರ ಇಲ್ಲಿ ಈ ತಾಯಿ ಸ್ಥಾನಕ್ಕೆ ಬಂದಮೇಲೆ 3 ವರ್ಷ ನಂತರ ಮಗು ಆಯಿತು ನಮಗೆ. ಅದರಂತೆ ಈಗ ಮಗು ಆಗಿ 1 ವರ್ಷ ಆಗಿಲ್ಲ, ಅಷ್ಟರಲ್ಲಿ ನಾವು ಹರಕೆ ಇಲ್ಲಿ ಬಂದು ಕೊಡ್ತಾಯಿದ್ದೀವಿ. ಈಗ ನಮಗೆ ಒಳ್ಳೆಯದು. ನಾವು ಸಿದ್ದಾಪುರ, ಉತ್ತರ ಕನ್ನಡ ಸಿದ್ದಾಪುರ, ಇಲ್ಲಿಂದ ಒಂದು 100 ಕಿಲೋಮೀಟ್ರ್. 100 ಕಿಲೋಮೀಟ್ರ್ ಆಗುತ್ತೆ. 1 ವರ್ಷದೊಳಗೆ ಆಗಿದೆ ನಮಗೆ. 1 ವರ್ಷದೊಳಗೆ ಮಗು ಆಗಿದೆ. ಒಳ್ಳೇದು ಆಗಿದೆ ನಮಗೆ ಇಲ್ಲಿ. ಮತ್ತು ನಾವು ಕೊಲ್ಲೂರಿಗೆ ಬರ್ತಾ ಇರ್ತೇವೆ, ಬಂದಾಗ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಯಾವಾಗಲೂ. ಬಂದು ಏನಾದರೂ ಸೇವೆ ಕೊಟ್ಕೊಂಡು ಇಲ್ಲಿ ಕೈ ಮುಕ್ಕೊಂಡು ಹೋಗ್ತೀವಿ ನಾವು ಯಾವಾಗಲೂ. ಏನಿಲ್ಲ ಅಂದರೆ ನಮ್ಮ ಮಕ್ಕಳಾಗಿ 3 ವರ್ಷ ಆಗಿತ್ತಲ್ಲ, ಮಕ್ಕಳಾಗಿಲ್ಲಾಗಿತ್ತು ಅಂದರೆ ನಮಗೆ ಹಿಂಗೆ. ಆಮೇಲೆ ಹಿಂಗೆ ಯಾರೋ ಹೇಳಿದ್ರು, ಈಗ ಇಲ್ಲಿ ಬಂದರೆ ಮಕ್ಕಳ ಫಲ ಇದೆ ಅಂತೇಳಿ. ಆಮೇಲೆ ಒಬ್ಬರು ಕರ್ಕೊಬಂದರು ನಮ್ಮನ್ನು. ಕರ್ಕೊಬಂದು ಆಮೇಲೆ ನಾವಿಲ್ಲಿ ಹರಕೆ ಕೊಟ್ಕೊಂಡು ಹೋದರು. ಹರಕೆ ಕರ್ಕೊಂಡೋಗಿ 3 ತಿಂಗಳಿಗೆ ನಾನು ಗರ್ಭಿಣಿ ಅದೇ. ಆಮೇಲೆ ಒಳ್ಳೆ ರೀತಿಯಿಂದ ನಾರ್ಮಲ್ ಡೆಲಿವರಿನೇ ಮಾಡಿಕೊಡ್ತಾ ಅಂತ ಹೇಳ್ತು. ನಾರ್ಮಲಾಗಿ ಆಯಿತು ಡೆಲಿವರಿ ಎಲ್ಲ. ಮಗುನೂ ಚೆನ್ನಾಗಿ ಹುಡ್ತು. ಏನಾಗಿಲ್ಲ, ನಮ್ಮ ಎಲ್ಲ ಒಳ್ಳೇದೇ ಆಯಿತು. ಮನೆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಮನೆಯದೆಲ್ಲ ಸಮಸ್ಯೆ ಪರಿಹಾರ ಆಯ್ತು ನಮಗೆ. ಅದಕ್ಕೆ ನಮ್ಮ ನಾವು ತೊಟ್ಲು ಕೊಟ್ಟರು, ಮತ್ತು ಪಟ್ಟೆ ಸೀರೆ ಕೊಟ್ಟರು. ಅಷ್ಟೇ, ಮತ್ತೇನಿಲ್ಲ. ಇನ್ನು ಈ ದೇವಸ್ಥಾನದಲ್ಲಿ ದೇವರ ದರ್ಶನ ಕೂಡ ಇರುತ್ತದೆ. ಮನೆಯಲ್ಲಿ ಸಮಸ್ಯೆ ಇದ್ದರೆ, ದೃಷ್ಟಿ ದೋಷಗಳು ಉಂಟಾದರೆ, ಮಾಟ ಮಂತ್ರಗಳು ಮಾಡಿದ್ದಿದ್ದರೆ, ಆತ್ಮಗಳಿಂದ ತೊಂದರೆ ಉಂಟಾಗ್ತಾ ಇದ್ದರೆ ಈ ಎಲ್ಲವನ್ನು ಕೂಡ ದೇವರ ದರ್ಶನ ಮಾಡಿಸಿಕೊಂಡು ವಿಧಿವಿಧಾನಗಳೊಂದಿಗೆ ಪರಿಹಾರ ಮಾಡಿಕೊಳ್ಳಬಹುದು. ಮೂಕಾಂಬಿಕೆ ದೇವಾಲಯದ ಭಕ್ತರು ವಿಶೇಷ ಸಂದರ್ಭಗಳಲ್ಲಿ, ವಿಶೇಷ ಪೂಜೆಗಳಲ್ಲಿ ಚುಟ್ಟಿಬೇರ್ ಮಾಸ್ತಿಯಮ್ಮನ ಆಶೀರ್ವಾದ ಪಡೆಯುತ್ತಾರೆ. ಇಲ್ಲಿ ಮತ್ತೆ ಮನೆಯಲ್ಲಿ ಏನಾದರೂ ಕಷ್ಟ, ಯಾವುದೋ ಅವ್ರದ್ದು ಮನೆ ಕೊಲೆ ಕೊಂತಿ, ಈಗ ಏನಾದ್ರು ಮೈ ಪಟ್ಟದಿದ್ದರೆ ಅದನ್ನೆಲ್ಲ ಈ ದರ್ಶನ ಮೂಲಕ ಅವರು ಇಲ್ಲಿ ಸರಿ ಮಾಡಿಸ್ಕೊಂಡು ಮನೆಯಲ್ಲಿ ಹೋಗ್ತಾರೆ ಅವರು. ಇದಕ್ಕಾಗಿ ಅದೇ ವಿಶೇಷ ಆಗಿ ಮುಂಚಿಂದ ಅಂದರೆ ಮೂಲೆ ಇರುವಂಥದ್ದು ಆ ಕಡೆ ಹುತ್ತದೊಳಗಿದೆ. ಈಗ ಇಲ್ಲಿ ನಮ್ಮ ಮುಂಚೆ ಒಬ್ಬ ಹಿರಿಯವರು ಇಲ್ಲ ಒಂದು ಈಗ ಹೋಗುವವರಿಗೆ ಇದಾಗಬೇಕು, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲೇ ಬಂದು ಇದು ಮಾಡಿದ್ದಾರೆ. ಅದೇ ಒಂದು ವಿಶೇಷ. ಭಕ್ತರು ಭಯ ನಿವಾರಣೆ,
ಕುಟುಂಬ ರಕ್ಷಣೆ ಮತ್ತು ಸಾರ್ಥಕ ಜೀವನಕ್ಕಾಗಿ ಈ ದೇವತೆಯನ್ನ ಪೂಜಿಸುತ್ತಾರೆ. ಬೇರೆ ಯಾವ ಕಷ್ಟಕ್ಕೂ ಇಲ್ಲಿ ಹೇಳ್ಕೊಂಡು ಹೋಗೋದು. ಆದ ನಂತರ ಮನೆಗೆ ಗಂಟೆ ಕೊಡೋದು, ಸೀರೆ ಕೊಡೋದು, ಹೂವಿನ ಪೂಜೆ, ದೊಡ್ಡ ಪೂಜೆ, ಕುರಿ ಕೋಳಿ ಎಲ್ಲ ಬಲಿ ಕೊಡ್ತಾರೆ ಅವರವ್ರ ಇಚ್ಛೆ. ಇಂಥದಕ್ಕೆ ಕೊಡಬೇಕಂತಿಲ್ಲ. ಮತ್ತು ಮೇಯ್ನ್ ಆಗಿರುವಂಥದ್ದು ಮಾಸ್ತಿಯಮ್ಮ ಮತ್ತೆಲ್ಲ 77 ಪರಿವಾರ ಗಣಗಳಿದ್ದಾರೆ. ಮೂಕಾಂಬಿಕೆ ಅಮ್ಮನವ್ರ ಕಾವಲಿಗಾಗಿ ಇರುವಂಥದ್ದು. ಇಲ್ಲಿ ರಾತ್ರಿ ಸಮತ್ತು ಯಾರೂ ಇರುವುದಿಲ್ಲ. ನಾವು ಬೆಳಿಗ್ಗೆ ಬಂದರೆ ಸಂಜೆವರೆಗೆ ಇರ್ತೀವಿ. ಇಲ್ಲಿ ಕೊಲ್ಲೂರಿಗೆ ಬಂದವರು ಇಲ್ಲಿ ಒಂದು ಕೈ ಮುಗಿದು ಹೋಗಬೇಕು, ಅದೇ ಪದ್ಧತಿ. ಈ ಸ್ಥಳದಲ್ಲಿ ಕಾಣ ಸಿಗುವ ಮರದ ಗೊಂಬೆಗಳಂತೆ ಕಾಣುವ ಪ್ರತಿಮೆಗಳು ಸ್ವತಃ ದೇವಿಯ ಸ್ವರೂಪವನ್ನ ಹಾಗೂ ಈ ದೇವತೆಯ ಮಹತ್ವವನ್ನ ಸಾರಿ ಸಾರಿ ಹೇಳುತ್ತವೆ. ಈಗ ಮುಂಚೆ ಯಾರಿಗೂ ಗೊತ್ತಾಗೋದಿಲ್ಲ ಇತ್ತು ಇಲ್ಲಿ ಹೋಗುವಾಗ ಬರುವಾಗ. ಈಗ ಸ್ವಲ್ಪ ಕ್ಲೀನಾಗಿ ನೋಡುವಂಥದ್ದು. ಈಗ ಎಲ್ಲ ತುಂಬ ಕೊಲ್ಲೂರಿಗೆ ಬಂದವರು ಇಲ್ಲಿ ಎಲ್ಲರೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಒಳ್ಳೆಯದಾಗ್ತಾರೆ. ಒಳ್ಳೆಯದಾದ ನಂತರ ಅಮ್ಮನಿಗೆ ಅವರು ಇಷ್ಟಾರ್ಥ ಸೇವೆ ಅವ್ರು ಏನು ಎಣಿಸ್ಕೊಂಡಿದ್ರು ಆ ಸೇವೆನ ಇಲ್ಲಿ ಕೊಡುವಂಥದ್ದು. ಕೇಳಿದ್ರಲ್ಲ ವೀಕ್ಷಕರೇ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಸಮೀಪದಲ್ಲೇ ಇರುವಂತಹ ಚುಟ್ಟಿಬೇರ್ ಮಾಸ್ತಿಯಮ್ಮ ಅಂತಲೇ ಪ್ರಸಿದ್ಧಿಯನ್ನ ಪಡೆದು ನಿಂತಿರುವ ತಾಯಿ ಹೇಗೆ ಭಕ್ತರ ಎಲ್ಲ ಸಂಕಷ್ಟವನ್ನ ಪೊರಿತಾಳೆ, ಹೇಗೆ ಅವರ ಸಂಕಷ್ಟವನ್ನೆಲ್ಲವನ್ನು ಪರಿಹರಿಸಿ ಭಕ್ತಾದಿಗಳನ್ನ ಹೇಗೆ ಸಲತಾಳೆ, ಹಾಗೆ ಮಕ್ಕಳಿಲ್ಲದೆ ಬಂದಂತಹ ಅದೆಷ್ಟೋ ಭಕ್ತಾದಿಗಳಿಗೆ ಮಕ್ಕಳನ್ನ ನೀಡಿ ಕರುಣಿಸಿದಂತಹ ತಾಯಿ ಇವಳು. ಸಾಧ್ಯವಾದರೆ ಮೂಕಾಂಬಿಕೆಯ ದರ್ಶನಕ್ಕೆ ನೀವೇನಾದರೂ ಬಂದರೆ ನೀವು ಕೂಡ ನಿಮ್ಮ ಸಂಕಷ್ಟವನ್ನ ತಾಯಿಯ ಬಳಿ ಹೇಳಿಕೊಂಡು ನೀವು ಕೂಡ ನಿಮ್ಮ ಸಂಕಷ್ಟವನ್ನ ಪರಿಹರಿಸಿಕೊಳ್ಳಿ. ಇನ್ನಷ್ಟು ವಿಶೇಷವಾದಂತಹ ಬೇರೆ ಬೇರೆ ದೇವಾಲಯಗಳ ದರ್ಶನ ಮಾಡಲಿಕ್ಕೆ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.